ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ಗದಗ ಜಿಲ್ಲಾದಂಥ ಎಲ್ಲ ನಮ್ಮ ವಾಲ್ಮೀಕಿ ಸಮಾಜ ಬಾಂಧವರು ಹಾಗೂ ಜಿಲ್ಲಾ ಅಧ್ಯಕ್ಷರು ಬಸವರಾಜ್ ಬೆಳದಡಿ ಅವರು ಹಾಗೂ ಯುವ ಘಟಕದ ಜಿಲ್ಲಾ ಅಧ್ಯಕ್ಷರಾದ ಅನಿಲ್ ಸಿದ್ದಮಳ್ಳಿ ಅವರು ಇವತ್ತಿನ ದಿವಸ ನಾವು ಮಾನ್ಯ SP ಸಾಹೇಬರಿಗೆ ಮನವಿ ಕೊಡಲು ಇವತ್ತಿನ ದಿವಸ ಸಮಾಜ ಮುಖಾಂತರ ನಾವು ಮನವಿ ಅರ್ಪಿಸಿದ್ವಿ. ಏನಂದ್ರೆ ಮೊನ್ನೆ ನಡೆದಂಥ 23ನೇ ತಾರೀಕು 4 ಗಂಟೆಗೆ ಚಿಕ್ಕೋಡಿಯಲ್ಲಿ ಮಾರುತಿ ತಳವಾರ ಅಂತಂದು ಅವನ ಹೊಲದಲ್ಲಿ ಇವರು ಸ್ನಾನ ಮಾಡಲಿ ಹೋಗಿ ಅವ್ರಿಗೆ ಅಲ್ಲೇ ಏನಂದ್ರೆ ನೀರು ಕುಡಿಯಲಿಕ್ಕೆ ಅಂತಂದು ಇವರು FIR ಮಾಡಿದ್ದಾರೆ. ನೀರು ಕುಡಿಯಲಿಕ್ಕೆ ಹೋದಾಗ ವಿನಾಕಾರಣ ನೀರು ಕೊಟ್ಟಿಲ್ಲ ನಮಗೆ ಕೇಳಿದಕ್ಕಂತಂದು ಇವರು ವಿನಾಕಾರಣ ಜಗಳ ಮಾಡಿ ನಮ್ಮ ಮೇಲೆ ಹಲ್ಲೆ ಮಾಡಿ ಅಂದ್ಕೊಟ್ಟಾರ. ಅದೆಲ್ಲ ಸುಳ್ಳು. ನಮ್ಮ ಸಮಾಜದ ಮಾರುತಿ ತಳವಾರ ಅಂತಂದು ಅವನ ಮೇಲೆ ಅವರು ಅಲ್ಲೇ ಬೋರ್ವೆಲ್ ಕರೆಂಟ್ ಹೋಗಿದ್ದ ಕಾರಣಕ್ಕೆ ಇದರಲ್ಲಿ ನೀವು ಇದರ ಸ್ನಾನ ಮಾಡಿದ್ರಲ್ಲಿ ಕೋಳಿ ಫಾರ್ಮಿಗೆ ನೀರು ವಿಷವಾಗಿ ಆ ಕೋಳಿಯನ್ನು ಸತ್ತೋಗುತ್ತಾ, ಆ ಕಾರಣಕ್ಕೆ ನೀವು ಇದರಲ್ಲಿ ಸ್ನಾನ ಮಾಡಕ್ ಹೋಗ್ಬೇಡ್ರಿ ಅಂತಂದು ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅವರು ಅವನ ಮೇಲೆ ಹಲ್ಲೆ ಮಾಡಿ ಅವನ ಮ್ಯಾಗ ಹೆಂಗ್ ಬೇಕಂಗ ಹೊಡೆದು ಒಳ್ಳೆ ವಾಪಸ್ ಮತ್ತೊಳ್ಳೆ ಕೆರೆನವ್ರಿಗೆ ಫೋನ್ ಮಾಡಿ ಮುಖಾಂತರ ಕರೆಸಿ ಅಲ್ಲೂ ಕೂಡ ಕರೆಸಿ ಅವರೆಲ್ಲರ ಮ್ಯಾಗೂ ಇವನು ಮಾರುತಿ ಮ್ಯಾಗ ಹಲ್ಲೆ ಮಾಡಿದ್ರು. ತದನಂತರ ನಮ್ಮ ಮಾರುತಿಯವರು ಸಂಬಂಧಪಟ್ಟ ಅವ್ರ ಹಿರಿಯರಿಗೆ ಫೋನ್ ಹಚ್ಚಿ ಹಿಂಗ ನಮ್ಮ ಮೇಲೆ ಹಲ್ಲೆ ಮಾಡ್ರ ಅಂತಂದ ಮ್ಯಾಗ ಊರಾಗ ಬಾ ಮಾತಾಡೋಣ ಅಂತಂದ್ರು. ಅಲ್ಲೂ ಕೂಡ ಬಂದು ಅವರು ಎಲ್ಲರೂ ವೆಹಿಕಲ್ ಮ್ಯಾಗ 3 ಮಂದಿ ಬಂದು ಎಲ್ಲಾ ಮಹಿಳೆಯರ ಮ್ಯಾಗ ಹಲ್ಲೆ ಮಾಡಿ, ಮಹಿಳೆಯರು ಕೇಳಕ್ ಹೋದ್ರೆ ಅವ್ರ ಮ್ಯಾಗ ಹಲ್ಲೆ ಮಾಡಿ ಅವಶ್ಯ ಶಬ್ದದಿಂದ ಬೈದು ಅವ್ರೆಲ್ಲ ಏನೋ ಅವ್ರ ಕೊಳ್ಳನ್ನ ತಾಳಿ ಕೂಡ ಹರಿದು ಅವ್ರ ಮ್ಯಾಗ ಹಲ್ಲೆ ಮಾಡಿದ್ದಾರೆ. ಇದ್ರ ಬಗ್ಗೆ ನಾವು ಮನೆ ವರಿಷ್ಠ ಅಧಿಕಾರಿಗಳಿಗೆ ನಾವು ಮನವಿ ಮಾಡಿದೀವಿ. ಇದರಲ್ಲಿ ತಪ್ಪದಲ್ಲಿ ಯಾರು ತನಿಖೆ ಮಾಡಿ ಇದರಲ್ಲಿ ಯಾರು ತಪ್ಪು ಮಾಡಿದಾರೆ ಅವ್ರ ಮ್ಯಾಗ ನಾವು ಅವ್ರನ್ನ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು, ಇದನ್ನ ತನಿಖೆ ಮಾಡ್ಬೇಕಂತ ನಾವು ಮನವಿ ಮಾಡಿವಿ. ಇದು ಯಾವುದೇ ಕಾರಣಕ್ಕೂ ನೀರು ಕುಡಿಯಲು ಹೋದಂತ ಅಲ್ಲ. ಇದು ಹಿಂದೆ ಒಂದು ಯಾವ ಘಟನೆಯಲ್ಲಿ ಅವರು ವಿನಾಕಾರಣ ಅವ್ರ ಮ್ಯಾಗ ನಮ್ಮ ಮೇಲೆ ಪದೇ ಹಲ್ಲೆ ಮಾಡ್ಕೊಂತ ಇದ್ದಾರೆ. ನಾವು ಪದೇ ಕೂಡ ನಾವು ಪೊಲೀಸ್ ಅಧಿಕಾರಿಗಳಿಗೂ ಕೂಡ ನಾವು ಮನವಿ ಮಾಡೀವಿ. ಅವ್ರಿಗೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡು ಹಿಂಗೆಲ್ಲ ನಮ್ಮ ಮೇಲೆ ಹಲ್ಲೆ ಮಾಡ್ತಿದ್ದಾರೆ ಅಂತಂದು ನಾವು ಹೇಳಿ ಅವ್ರು ಬಂದು ಇಲ್ಲ ಮಾಡಬೇಡ ಅಂತಂದು ಅವ್ರಿಗೆ ಬುದ್ಧಿವಾದ ಹೇಳಿ ನಮಗ್ ಬುದ್ಧಿವಾದ ಹೇಳಿದ್ರು. ಮತ್ತು ಕೂಡ ಮೊನ್ನೆ 23ನೇ ತಾರೀಕು ಕೂಡ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ. ದಯಮಾಡಿ ಮನೆ SP ಸಾಹೇಬ್ರೆ ಯಾರು ತಪ್ಪಿಸ್ತಲಲ್ಲಿ ಅವರು ಅದರಲ್ಲಿ ಯಾರು ಅದಾರ ಅವ್ರಿಗೆ ಕೂಡಲೇ ಅವ್ರನ್ನ ಬಂಧಿಸಬೇಕು. ಯಾರ ಮ್ಯಾಗ ಇರ್ಲಾರ್ದವ್ರ ಮೇಲೆ ಕೇಸ್ ಮಾಡಿ ನೀವು FIR ಮಾಡಿದಿರಲ್ಲ ಅವ್ರನ್ನ ನಾವು ಕೇಸನ್ನ ಹಿಂದೆ ತೆಗೆದು ಅವ್ರನ್ನ ನಿರಪರಾಧಿ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಇತರೆ ಸಮಾಜದವರು ಅಲ್ಲಿ 4-5 ಸಮಾಜದವರು ಚಿಕ್ಕೋಡಿಯಲ್ಲಿ ಎಲ್ಲ ಸಮಾಜದವರು ಕೂಡ ಅನನ್ಯವಾಗಿ ನಾವೆಲ್ಲ ಆ ಸಮಾಜ ಜೊತೆ ಅನನ್ಯವಾಗಿ ನಾವು ಹೊಂದಾಣಿಕೆಯಲ್ಲಿದ್ದೀವಿ. ಅವರು ಕೂಡ ಹೊಂದಾಣಿಕೆಯಲ್ಲಿ ಇದ್ರು. ಬಟ್ ವಿನಾಕಾರಣ ಅವರು ಪದೇ ಜಗಳ ಮಾಡೋದಕ್ಕೆ ನಾವೆಲ್ಲ ಇನ್ನ ಇತರ ಸಮಾಜರು ಕೂಡ ಅಲ್ಲಿ ಯಾವುದೇ ಕಾರಣಕ್ಕೂ ಜಗಳದಲ್ಲಿ ಅವರು ಕೂಡ ಇಲ್ಲ. ಅಲ್ಲೇ ಅವ್ರ ಮ್ಯಾಗ ಇವರು ವಿನಾಕಾರಣ ಅವ್ರ ಮ್ಯಾಗ ಕೇಸ್ ಮಾಡಿದ್ದಾರೆ. ದಯಮಾಡಿ ಮೊನ್ನೆ SP ಸಾಹೇಬ್ರೆ ಅವ್ರಿಗೆ ಕೂಡಲೇ ಅವ್ರಿಗೆ ನಿರಪರಾಧಿ ಅಂತ ನೀವು ಮಾಡಿ ಯಾರು ಕೇಸ್ದಾಗ ಇಲ್ಲ ಅವ್ರ ಕೇಸ್ನ ನಿಕಾಲಿ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಇವತ್ತಿನ ದಿವಸ ನಾವು ಮೊನ್ನೆ ಎಲ್ಲಾ ಜಿಲ್ಲಾ ವಾಲ್ಮೀಕಿ ಸಮಾಜದಿಂದ ಮಹಿಳೆಯರು ಕೂಡ ಎಲ್ಲ ಯುವಕರು ಕೂಡ ಬಂದು ನಾವು ಇವತ್ತು ಸಾಹೇಬರಿಗೆ ಮನವಿ ಕೊಟ್ಟಿದ್ದೀರಿ ಸರ್. ನಮ್ಮ ಹೆಸರು ಗದಗ ಜಿಲ್ಲಾ ಯುವ ಘಟಕದ ಜಿಲ್ಲಾ ಅಧ್ಯಕ್ಷರು ಅನಿಲ್ ಕುಮಾರ್ ಸಿದ್ದಮಳ್ಳಿ. ಒಳಗ ಬೈಕ್ ತರಿಬ್ದಾರ ತುರ್ಮುಕ ಅವ್ರನ್ನೇ ಗಂಡ್ಮಕ್ಳು ಇಲ್ಲಿ ಈಗ ಹೊಲಕ್ ಹೋಗ್ಯಾರ ಅಂದು ಓಡ್ ಬಂದು ಬೈಕ್ ತರಿಬ್ದಾರ 2-3 ಮಂದಿ ಅದಾರ್ರಿ ಒಂದ್ ಬೈಕ್ನಾಗ. ಈಗ ಹೆಣ್ಮಕ್ಳು ನೋಡಿದ್ರ ನಡಿತೈತ್ ಬರ್ರಿ ಅಂದ್ರ ಅಷ್ಟು ತುರ್ಮುಕ ಒಳಗ್ ಹೋಗ್ರಿ ಗಂಡ್ಮಕ್ಳು ಒಳಗ್ ಹೋಗ ಈ ನಮ್ನಿ ಹಿಂಗ್ ಜಂಪರ್ ಅದನ್ನ ಹಿಡಿದ್ ಜಗ್ಗನ್ ನೋಡಿ ನಮ್ಮ ಮೈದ್ನ ಆಸೆಯಾಗಿ ಓಡ್ ಬಂದ್ ಮುಕ್ಕಟ್ ಬಂದ್ ಬಿಡ್ಸಾಕ್ ಬಂದ್ಗುಟ್ಲೆ ಒಬ್ಬತನ ತಲಿ ಹೊಡದ್ರಿ, ಒಬ್ಬತನ ನಡ ಮುರದ್ರಿ. ಹುಡುಗ ನನ್ ಮಗ ಸಣ್ಣ ಮಗ ಓಡ್ ಬಂದ್ರ ಕಲ್ ತಗೊಂಡ್ ಕಾಲ್ ಬೀಸಿ ಹುಡುಗನ್ ಕಾಲ್ ನೋವು ಮಾಡಿದ್ರಿ. ಅಡ್ತದಾಗ ಹಿಂಗಾದ್ರ ನಾವ್ ಜೀವನ ಮಾಡೋದ್ರ ಹೆಂಗ್ರಿ? ಕಲೆ ಮಕ್ಕಳ ಸತ್ರ ಬರ್ಸಿರಲ್ರಿ ನಾವ್ ಇರೋದ್ರ ಹೆಂಗಲ್ಲಿ? ಏನ್ ವಾಲ್ಮೀಕಿ ಮಂದಿಗೆ ಏನ್ ಸವಲತ್ತು ಅನ್ನೋದ ಇಲ್ಲನ್ರಿ? ಏನ್ ಗಂಡ ಮಕ್ಳ ಇಲ್ಲ ಅಂತ ತಿಳ್ಕೊಂಡ್ರಿ? ಕುರುಬ ಸಮಾಜದವ್ರಿ ನಾವು ಫಕೀರಗೌಡ ಹೊರಗಲ ಮನೆ ಅಂತೇಳಿ ಸಾಕಿನ ಚಿಕ್ಕೋಡಟ್ಟಿ ತಾಲೂಕ್ ಗುಂಡ್ರಿಗಿ. ಮಾದ್ರ ಮಂದಿಲಿಂದ ಅನ್ಯಾಯ ನಡೆಯೋದಂದ್ರ ಮಿತಿಮೀರಿ ನಡೆದ್ಬಿಟ್ಟೈತ್ರಿ. ಯಾಕೆ ನಡೆದೈತಿ ಅಂದ್ರ ಒಬ್ಬೊಬ್ಬರನ್ನ ಹೆದರ್ಸ್ಕೊಂತ ಅಂತೂ ಯಾವಾಗಲೇ ಅದನ್ನ ಮಾಡಿ ಬಂದಾರಿ. ಯಾವಾಗಲೇ ಅವ್ರನ್ನ ಬಿಟ್ಟು ಯಾವಾಗಲೇ ಯಾವ್ದು ಮಾಡಿಲ್ರಿ. ಜಾತ್ರೆ ಮಾಡಿದ್ರೆ ಪಟ್ಟಿ ಕೊಡ್ತೀವಿ, ಕುರಿ ಕೊಡ್ತೀವಿ, ಮರಿ ಕೊಡ್ತೀವಿ. ಒಬ್ಬೊಬ್ಬರನ್ನ ಹೊಡವಾಡ್ದು ಹೆದರ್ಸ್ಕೊಂತ ಹಿಂಗ ಬಂದ್ಬಿಟ್ರ ಯಾರು ಸಂಬಂಧ ಇಲ್ಲ ನನ್ನ ಲೆಕ್ಕದಾಗ ಬಾಳೆ ಮಾಡ್ತಾರ್ರಿ. ಈಗ ಏನಂದ್ರ ಒಂದ್ ಕೇರಿ ಒಳಗ ಒಬ್ಬವನ್ ಕೂಡ ನಾ ಜಗಳ ಮಾಡಿನಂದ್ರ ಅವ್ ಅಷ್ಟ ಬರ್ಬೇಕ್ರಿ. ನನಗ ನಮ್ಮ ಸಮಾಜ ನಾನು ಹಿಂದ್ ಬರಲ್ಲ, ಅವನಿಂದ ಇಡೀ ಕೇರೆ ಕಿತ್ತು ಬರ್ತಾ. ಆಮೇಲೆ ಅಟ್ರಾಸಿಟಿ ಕೇಸ್ ಮಾಡ್ತಾರ.
ಕೇಸ್ ಮಾಡಿದಾಗಲ್ಲ ಹೆದರಿ ನನಗೆ ಹಾಕ್ಬೇಕು ನಿನಗೆ ಹಾಕ್ಬೇಕು, ನಮ್ಮ ಸಮಾಜದವ್ರ ನಮ್ಗೆ ಹಿಂದೆ ಸೇರ್ತಾರ, ನನ್ನ ಹಿಂದೆ ಇರಂಗಿಲ್ಲ, ಮತ್ತೊಬ್ರಿಂದ ನಾವಿರಂಗಿಲ್ಲ. ಅವ್ರವ್ರು ಮಾಡಾಕತ್ತಿರೋದಕ್ಕ ಅವ್ರು ಏನ್ ಅನ್ಸ್ಕೊಂಡ್ರು ಅನ್ಬೇಕಾಯ್ತ್ರಿ. ನಮ್ಮ ಭೂಮಿ ಒಳಗಿಲ್ದ ಕೆಲಸ ಇಲ್ರಿ ಅವ್ರಿಗೆ. ಒಂದ್ ಹೊಲ ಎಲ್ಲಾರ ತೆನಿ ಮುರಿದಿವಿ ಅಂದ್ರ 20 ಮಂದಿ ತೆನಿ ಮುರಿಯಕ್ ಅಡ್ಡಾಡ್ತಾರ ಹೊಲ ಹಿಡ್ದು. ಒಂದೊಂದ್ 2 ಗೊಬ್ಬರ ಚೀಲ ತೆನಿ ಮುರ್ಕೊಂಬಂದು ಮುರಿದ್ ಹೊಲ್ದಾಗ ಬಿಟ್ಟು ತುಂಬಿದ ಹೊಲ್ದಾಗ ಮುರಿತಾರ. ಬೈಕ್ ತಗೊಂಡು ಗಂಡ್ಮಕ್ಳು ಹೇರ್ಕೊಂಡ್ ಬರ್ತಾರ. ಅವ್ರ ಊರ ಬೈಕ್ ತಗೊಂಡ್ ಅಡ್ಡಾಡ್ರು, ಅವ್ರ ಹೆಣ್ಮಕ್ಳು ಮುರಿದ್ ಚೀಲ ತುಂಬಿಟ್ಟಿರ್ತಾರ. ಹೌದ್ರಾ? ನಾನು ಇದನ್ನ ಒಂದು ಈ ವರ್ಷ ನಮ್ಮ ಕುರುಬರ ಸಮಾಜದ ಹುಡುಗ ಯಾವಲ್ಯ ಅವ್ರದ ತೊಗರಿ ಕೋದನ್ರಿ ಹರ್ಜನ್ರದ ಯಾವ ಲೀಡರ್ ಸಾಮಣ್ಣ ಎಲ್ಲಪ್ಪ ಅಂತ ಹೇಳಿ ಅವ ಒಂದ್ ಪೆಂಡಿ ಹೊತ್ಕೊಂಡ್ ಬಂದಾನ, ಒಂದ್ ಚೀಲ ತೊಗರಿ ದಂಡ ತಗೊಂಡ. ಇಂಥ ಏಸು ಮಂದಿ ಅವ್ರ ಕೆರಿಯಾಗ ಮಾಡ್ತಾರ್ರಿ, ಏಸು ಮಂದಿ ಮಾಡ್ತಾರ. ನಾವು ತೋರಿಸ್ತೀವ್ರಿ ಇನ್ನು ಬಳಕ. ಇಲ್ಲಿವರೆಗೆ ತೋರಿಸಿಲ್ಲ, ತೋರಿಸ್ತೀವಿ. ನಾವ್ ಇದ್ರ ಅಷ್ಟ ಐತಿ, ಸತ್ರ ಅಷ್ಟ ಐತಿ. ನಾವ್ ಏನಿಲ್ಲ ಇದ್ರಲಿಂದ ಏನು ಗಳಿಸಿಲ್ಲ, ಇರಂಗನೂ ಇಲ್ಲ. ಎಂದಾರ ಒಂದಿನ ಸಾಯ್ತೀವಿ. ಹೆಂಗಾಗಿ ಸಾಯ್ತೀವ ಗೊತ್ತಿಲ್ಲ. ನಾವು ಸಾಯ್ತೀವಿ, ಹೊಡ್ಸ್ಕೊಂಡ್ ಸಾಯ್ತೀವ. ಇನ್ನು ಮಾತ್ರ ನಮ್ಮ ಹೊಲ್ದಾಗ ಕಾಲು ಇಡ್ಕೊಳ್ಳಲ್ರಿ, ರೈತರ ಹೊಲ್ದಾಗ ಯಾರ್ಯಾರು ಕಾಲು ಬಿಡಲ್ಲ. ಸರ್, ನನ್ನ ಹೆಸರು ಬಸಪ್ಪ ತಳವಾರ್ ಅಂತ ಹೇಳಿ, ಬಸಪ್ಪ ಮಲ್ಕಾಜಪ್ಪ ತಳವಾರ್ ಅಂತ ಹೇಳಿ. ನಾನು ಚಿಕ್ಕೋಳಟ್ಟಿ ಗ್ರಾಮದ ಎಸ್ ಟಿ ಘಟಕದ ಯುವಕ. ಈಗ ಮೊನ್ನೆ 23ನೇ ತಾರೀಕಿಗೆ 4 ಗಂಟೆಗೆ ನಡೆದಂತ ಇದ್ರದ್ದು ನ್ಯಾಯ ಇದು ಜಳಕ ಮಾಡಕ್ ಬಂದಿದ್ದು. ಇದು ನೀರು ಕುಡಿಲಿಕ್ಕೆ ಬಂದಂತ ಜಳಕ ಇದು ನ್ಯಾಯ ಅಲ್ಲ. ಅವ್ರ ಉದ್ದೇಶ ಪೂರ್ವಕವಾಗಿ ಅವ ಕೋಳಿ ಫಾರ್ಮ್ ಅನ್ನ ಮಾಡಿರೋದ್ರ ಉದ್ದೇಶಕ್ಕಾಗಿ ಅವನ ಕೋಳಿನ ನಾಶ ಮಾಡ್ಬೇಕಂತಾನ ಅವ್ರು ನೀರು ಕುಡಿದು ಅಲ್ಲಿ ಜಳಕ ಮಾಡಿ ಆ ಬಡವನ್ನ ಅವ್ರು ಇವತ್ತು ಅಲ್ಲ, ಈಗ 1984 ಅವ್ರ ಉದ್ದೇಶ ಪೂರ್ವಕವಾಗಿ ಅವನ ಮೇಲೆ ದ್ವೇಷ ಇಟ್ಕೊಂಡ ಬಂದಾರ. ಅವನ್ ಆಜು ಬಾಜುದಾಗ ಎಷ್ಟು ಹೊಲ ಯಾವೂ ಇಲ್ಲ, ಅವನ್ ಒಂದೇ ಇರೋದು. ಅವ ಇರೋದ ಈಗ ಸದ್ಯ ಸಣ್ಣ ಒಬ್ಬನ ಇರೋದು. ಅವ್ರ ತಮ್ಮರಿಬ್ರು ಅದಾರ. ಇಷ್ಟು ಕಟ್ಕೊಂಡ್ ಅವ 2 ಎಕರೆ ಹೊಲದ ಜೀವನ ಮಾಡ್ತಾನ. ಅಷ್ಟಿದ್ರೂ ಕೂಡ ಅವ ಯಾರಿಗೆ ಇದನ್ನ ಯಪ್ಪ ಅಂದ ಜೀವನ ಮಾಡಂತ ಹುಡುಗವ. ಅವನ್ ಇವತ್ತು ಹೊಡೆದು ಬಡ್ದು ಅವ್ರು ಹೊಡೆದಾರ ಅಂತ ಹೇಳಿ ನಮ್ಮ ಹುಡುಗ ನಮಗ್ ಫೋನ್ ಹಚ್ಚಿದ. ನಾವು ಅಷ್ಟ್ರು ಎಸ್ ಟಿ ಹಿರಿಯರು ಹೋಗಿ ಅಲ್ಲಿ ಮುಗ್ಸಕಂತ ಹೋದ್ವಿ. ಅಷ್ಟ್ರೊಳಗನ ಈ ಎಸ್ ಸಿ ಕೇರಿ ಒಳಗಿಂತ ಜನ ಆ ಪ್ಲಾಟ್ನ್ಯಾಗ ಎಷ್ಟಿ ಜನ ಒಂದ್ 10 ಮಂದಿ ತಂದಾರ ಅದಾರ. ಆ 10 ಮಂದಿ ತಂದಾರ ಮನಿ ಮುಂದ್ ಬಂದು ಬೈಕ್ ತರ್ವಿ. ಆ ಕಡೆಗಿಂತ ಹೊಲ್ದಾಗಿರ್ತಕ್ಕಂಥ ಎಸ್ ಸಿ ಜನನು ಬಂದು ಅವರು ಬೈಕ್ ತರ್ವಿ. ಆ ನಮ್ಮ ಎಸ್ ಟಿ ಜನಾಂಗಕ್ಕೆ ಹೊಡೆದು ಬಡ್ದು ಕಲ್ಲು ತೂರ್ಯಾಡಿ ಓಣಿ ಒಳಗ ಇಷ್ಟೆಲ್ಲ ಮಾಡಿ ಅದ ಹುಡುಗ ಈಗ 1 ವರ್ಷದ ಹಿಂದ ಎಣ್ಣೆ ಹೊಡೆದಿದ್ದಾವ ಒಡ್ಡಿಗೆ. ನಮ್ಮ ಹೊಲದ ಸನಿಯಕ್ ಬರ್ಬೇಡ್ರಿ ಯಾರು, ನಾವು ಒಡ್ಡಿಗೆ ಎಣ್ಣೆ ಹೊಡೆದೀನಿ, ದಯವಿಟ್ಟು ನಿಮ್ ಬದುಕ್ ಸತ್ರ ಸಮಸ್ಯೆ ಆಗತ್ತಾ, ನಮಗೇನು ನೋವು ಆಗ್ಬಾರ್ದು ಅಂತ ಹೇಳಿ ಅವ ಹೇಳಿದ್ರು ಕೂಡ ಮತ್ತೆ ಅವ್ರು ಹೋಗಿ ಕುರಿ ಬಿಟ್ಟು ಅವ್ರ ಕುರಿನ ಮೇಯಿಸಿ 5 ಕುರಿ ಅವ್ರು ಸತ್ರು ಕೂಡ ನಾವು ಸಣ್ಣ ಜನಾಂಗ ಹಾಕಿವಿ. ಅವ್ರದ್ದು ದೊಡ್ಡ ಜನಾಂಗ ಹಾಕಾರ ನಾವು ಯಾವತ್ತೂ ಅವ್ರಿಗೆ ಇದನ್ ಮಾಡೋದು ಬೇಡ, ನಾವು ತಲಿಬಾಗೆ ಹೋಗೋಣ ಅಂತ ಹೇಳಂದು ನಾವು ಬೀರ್ಲಿಂಗೇಶ್ವರನ ಗುಡಿ ಒಳಗ ಎಲ್ಲಾ ಸಮಾಜದವ್ರನ್ನ ಕೂಡಿಸ್ಕೊಂಡು ನಾವು ಮುಂಡ್ರಿಗಿ ತಾಲೂಕು ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷರಾಗಿ ಮಾತಾಡ್ತೀವಿ. ಇದು ಚಿಕ್ಕೋಡಟ್ಟಿ ಒಳಗೆ ಅನಿಶ್ಚಿತ ಘಟನೆ. ಇದು ಜಳಕ ಮಾಡಲಿಕ್ಕೆ ಬಂದು ಇವತ್ತಲ್ಲಿ ಜಳಕ ಮಾಡಬೇಡ ಅಂತ ಹೇಳಿದಕ್ಕೆ ಅವ ನಮ್ಮ ಹುಡುಗನ ಮ್ಯಾಗ ಭಾಳ ಹಲ್ಲೆಯನ್ನು ಮಾಡಿ ಮತ್ತು ಮಹಿಳೆಯರ ಮ್ಯಾಗ ಹಲ್ಲೆಯನ್ನು ಮಾಡಿ. ಇದು ಒಂದು ದಿವಸದ ಘಟನೆ ಅಲ್ಲ, ಇದು ಭಾಳ ದಿವಸದಿಂದ 20-25 ವರ್ಷದಿಂದ ಸುಮ್ಮನೆ ವಿನಾಕಾರಣ ನಮ್ಮ ಸಮಾಜದ ಮ್ಯಾಗ ಹಲ್ಲೆಯನ್ನು ಮಾಡ್ತಾ ಅನ್ನೋದಾರ. ಅದು ಶಾಂತಿಯುತ ನಡ್ಕೊಳ್ಳೋ ಶಕ್ತಿ ಇಲ್ಲ. ನಮ್ಮ ಸಮಾಜದವರು ಎಲ್ಲ ಜಾತಿಯರಿಂದನೂ ಅನ್ಯೋನ್ಯವಾಗಿ ನಡ್ಕೊತಾರೆ. ಅವರು ನಮ್ಮವ್ರ ಅಂತ ಹೇಳಿ ಇವತ್ತು ಅಂಬೇಡ್ಕರ್ ಕೊಟ್ಟಿದ್ದು ನಮ್ಮನ್ನು ಆ ಜಾತಿನ ನಮ್ಮ ಜಾತಿಗಳ ಮೇಲೆತ್ತರಿ ಚಲೋ ಆಗ್ರಿ ಅನ್ನೋ ಒಂದು ಉದ್ದೇಶದಿಂದ ಮಾತ್ರ ಅಂಬೇಡ್ಕರ್ ಸಂವಿಧಾನ ಬರ್ದಾನ. ನಮ್ಗೆ ಯಾರ ಮ್ಯಾಗೂ ಅಟ್ರಾಸಿಟಿ ಮಾಡಿಸ್ರಿ ಅಂಥೇಳಿ ಅದನ್ನು ಭಯ ಕಟ ಮಾಡ್ಯಾರ. ಅದನ್ನು ನಾವು ಇಲ್ಲಿವರೆಗೆ ಮುಂಡ್ರಿಗಿ ತಾಲೂಕಿನಾಗ ಯಾರ ಮ್ಯಾಗೂ ನಾವು ಅಟ್ರಾಸಿಟಿ ಮಾಡಿಸ್ಲಾರ್ದಂಥ ವ್ಯವಸ್ಥೆಯನ್ನು ಇಟ್ಕೊಂಡು ಹೊಂಟೀವಿ. ಅವ್ರ ಸಮಾಜದವ್ರು ಪ್ರತಿಯೊಬ್ಬರು ದಂಡ ಹಾಕೋದು 2 ಲಕ್ಷ 3 ಲಕ್ಷ 4 ಲಕ್ಷ 5 ಲಕ್ಷದ ಹೆದರಿಕೆ ಮಾಡ್ಕೊಂತ ನಮ್ಗೆ ಇದೇ ರೀತಿ ಅಂತಾನ ದಂಡ ಹಾಕ್ತಾನ. ಜನರಲ್ನವ್ರ ಮ್ಯಾಗ ಕೇಸ್ ಮಾಡ್ತಾನ. ಅವ್ರ ಕೇಸನ್ನು ನೋಡ್ರಿ, ನಮ್ಮ ಕೇಸನ್ನು ನೋಡಿ ತಪ್ಪಿಸ್ತರ ಮ್ಯಾಗ ಮಾತ್ರ ಮಕ್ಕಳು ನೋಡ್ಕೊಂತ ಕಲ್ ದೂರ್ಕೊಂತ ಬಂದು ಬಾಕಲ್ದಾಗ ಹೊಡೆದು ಹೋಗ್ಯಾರ್ರಿ. ಅವ್ರ ದೌರ್ಜನ್ಯ ಎಷ್ಟು ನಡೆದೈತ್ರಿ ಕೇರ್ಯನ್ ಅರ್ಧಯ್ಯಪ್ಪ. ನೀವು ಒಟ್ಟು ಅದನ್ನ ಅಧಿಕಾರಿಷ್ಟು ಒಟ್ಟು ಬಗ್ಗ ಹಾಕ್ರಿ ಅಪ್ಪ, ಕೈ ಮುಗಿತೀವಿ, ಪುಣ್ಯ ಬರ್ತೈತಿ ನಿಮ್ಗ. ಬಾಕಲ್ ಮುಂದ್ ಕುಂತಾರ ಹೊಡೆದ್ರ ನಮ್ಗೆ ಎದ್ದು ಓಡಕ್ ಬರ್ತೈತೆ, ನಮ್ಗೆ ಎತ್ತಾಗಾರ ಸರ್ಕನಕ್ ಬರ್ತೈತೆ ಯಪ್ಪ. ಹೆಂಗ್ ಮಾಡೋದು ಯಪ್ಪ?